ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ರೆ ಎಲ್ಲರೂ ಆರಾಮಾಗಿದ್ರೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇವಾಗ ತಾನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ. ರಾತ್ರಿ ಸಾಂಬಾರಿತ್ತು, ಅದನ್ನೆಲ್ಲ ಬಿಸಿ ಮಾಡ್ತಾ ಇದ್ದೀನಿ. ಹಾಗೆ ಪಾತ್ರೆ ಎಲ್ಲ ರಾತ್ರಿಯೇ ವಾಶ್ ಮಾಡಿಕ್ಕಿರೋದು, ಅದನ್ನೆಲ್ಲ ಕೂಡ ಇವಾಗ ತೆಗ್ದಿಕ್ಬೇಕು. ಹಾಗೆ ಫ್ರೆಂಡ್ಸ್, ಯಾರಾದರೂ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಸೊ ದಯವಿಟ್ಟು ಒಂದು ಲೈಕ್ ಮಾಡಿ. ಲೈಕ್ ಮಾಡೋದ್ರಿಂದ ನಮಗೂ ಕೂಡ ಮೋಟಿವೇಶನ್ ಸಿಗುತ್ತೆ. ಹಾಗೆ ನಮ್ಮ ವಿಡಿಯೋ ಇನ್ನೂ ಸ್ವಲ್ಪ ಜನಕ್ಕೆ ರೀಚ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ಪ್ಲೀಸ್ ಒಂದು ಲೈಕ್ ಕೊಡಿ. ಇವಾಗ ಪಾತ್ರೆಗಳನ್ನೆಲ್ಲ ತೆಗ್ದಿಕ್ಬೇಕು. ಹಾಗೆ ಇವಾಗ ಬೆಳಗ್ಗೆ ಏನು ಮಾಡೋಣ ಅಂತೇಳಿ ವೆಯ್ಟ್ ಮಾಡ್ತಾ ಇದ್ದೆ. ಇದು ಕಟ್ಟಿನ ಸಾಂಬಾರು ರಾತ್ರಿ ಇತ್ತು, ಅದನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ. ನನ್ನ ಮಗಳು ಕಟ್ಟಿನ ಸಾಂಬಾರು ತಿನ್ನಲ್ಲ. ಹಾಗಾಗಿ ಇವಾಗ ಅವಳಿಗೆ ಅಂತ ಇವಾಗ ಬೇಳೆ ಸಾಂಬಾರು ಕೂಡ ಮಾಡಬೇಕು. ಸ್ಕೂಲಿಗೆ ಬೇಳೆ ಸಾಂಬಾರು ರೈಸ್ ಕೊಟ್ಟು ಕಳ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಡೈಲಿ ಟಿಫನ್ನು ಮಾಡಿ ಮಾಡಿ ಸಾಕಾಗೋಯಿತು. ಹಾಗಾಗಿ ಒಂದೇನಾದರೂ ಚೇಂಜ್ ಇರಲಿ ಅಂದ್ಬಿಟ್ಟು ಅನ್ನ ಸಾಂಬಾರು ಕೊಟ್ಟು ಕಳ್ಸೋಣ ಅಂತ ಹೇಳಿ ಇವಾಗ ಸಾಂಬಾರು ಮಾಡ್ತಾಯಿದ್ದೀನಿ. ಬೇಳೆ ಜಸ್ಟ್ ಹಂಗೆ ನೋಡ್ತಾ ಇದ್ದೀನಿ, ಏನಾದರೂ ಇತ್ತು ಅಂದರೆ ತೆಗಿಯೋಣ ಅಂತೇಳಿ. ಆಲ್ರೆಡಿ ಕ್ಲೀನ್ ಮಾಡಿರೋಂಥ ಬೇಳೆನೇ, ಏನೂ ಇಲ್ಲ. ಆದರೂ ಒಂದ್ಸಲ ಹಿಂಗೆ ಹಾಕಿದಾಗ ಜಸ್ಟ್ ಹಂಗೆ ಕೈ ಆಡಿಸ್ಕೊಂಡು ನೋಡೋದಷ್ಟೇ. ಈ ಬೇಳೆ ಸಾಂಬಾರಿಗೆ ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಖಾರದ ಪುಡಿ ಹಾಕಿದ್ರು ಕೂಡ ಚೆನ್ನಾಗಿರುತ್ತೆ. ಅಂದರೆ ಹಸಿಮೆಣ್ಸಿನ್ಕಾಯಿ ಹಾಕಿದರೆ ಟೇಸ್ಟ್ ಒಂಥರ ಡಿಫ್ರೆಂಟ್ ಇರುತ್ತಲ್ಲ, ಹಾಗಾಗಿ ನಾನು ಹಸಿಮೆಣ್ಸಿನ್ಕಾಯಿ ಹಾಕಿ ಮಾಡ್ತಾಯಿದ್ದೀನಿ. ಇದನ್ನು ನಾವು ಎಲ್ಲ ಬಜ್ಜಿ ಸಾಂಬಾರು ಅಂತ ಹೇಳಿ ಕರಿತೀವಿ ನಮ್ಮ ಮನೇಲಿ. ಹಾಗಾಗಿ ಇದು ತುಂಬ ಇಷ್ಟಪಟ್ಕೊಂಡು ತಿಂತಾರೆ ನನ್ನ ಮಕ್ಕಳು. ಅದನ್ನು ಮಾಡ್ತಾಯಿದ್ದೀನಿ. ನನ್ನ ಮಗಳಿಗೆ ಏನಂದರೆ ಕಟ್ಟಿನ ಸಾಂಬಾರು ಅಷ್ಟೊಂದು ಇಷ್ಟಪಡಲ್ಲ ಅವಳು, ಮತ್ತು ತಿನ್ನಲ್ಲ ಅವಳು. ನಿನ್ನೆ ಹೋಳಿಗೆ ಎಲ್ಲ ಮಾಡಿ ಕಟ್ಟಿನ ಸಾಂಬಾರು ಮಾಡಿದ್ದೆ. ಹಾಗಾಗಿ ಮತ್ತೆ ಸ್ವಲ್ಪ ಬೇಳೆ ಸಾಂಬಾರು ಮಾಡಿದರೆ ತೊಗೊಂಡು ಹೋಗ್ತಾಳೆ ಅಂತಂದು ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ. ಮತ್ತು ಅಜಯ್ ಏನಂದರೆ ಕಟ್ಟಿನ ಸಾಂಬಾರು ಇಕ್ಕಮ್ಮ, ನನಗೆ ಕಟ್ಟಿನ ಸಾಂಬಾರನ್ನೇ ತೊಗೊಂಡೋಗ್ತೀನಿ ಅಂತ ಹೇಳ್ದ. ಅವ್ನಿಗೇನಂದರೆ ಅವ್ನು ಯಾವ್ದು ಬೇಕಾದ್ರೂ ಅಡ್ಜಸ್ಟ್ ಮಾಡ್ಕೊತಾನೆ. ಬಟ್ ಭ್ರಮರ ಹಾಗಲ್ಲ, ಅವ್ಳಿಗೇನು ಬೇಕೋ ಅದೇ ಬೇಕು. ಊಟದಲ್ಲಿ ಮಾತ್ರ ಅವಳ ಮಾತ್ರ ಯಾವುದೇ ಕಾರಣಕ್ಕೂ ಅಡ್ಜಸ್ಟ್ ಆಗಲ್ಲ. ಈ ಒಂದು ಕಡೆ ನಾನು ಹಾಲು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ, ಇನ್ನೊಂದು ಕಡೆ ಸಾಂಬಾರು ಮಾಡೋದಕ್ಕೆ ಇಟ್ಟಿದ್ದೀನಿ. ಬೇಗ ಬೇಗ ಸಾಂಬಾರು ಮಾಡಿ ರೈಸ್ ಮಾಡಿ ಕೊಡಬೇಕು. ಹಾಗೆ ಇವಾಗ ಜಸ್ಟ್ ಪೂಜೆ ಕೂಡ ಕಂಪ್ಲೀಟ್ ಆಯಿತು. ನನ್ನ ಮಗನೇ ಪೂಜೆನ ಇವತ್ತು ಕಂಪ್ಲೀಟ್ ಮಾಡ್ದೆ. ಈ ವಿಡಿಯೋನ ನನ್ನ ಮಗಳು ವಿಡಿಯೋ ಶೂಟ್ ಮಾಡ್ತಾ ಇದ್ದಾಳೆ. ಜಸ್ಟ್ ಎಲ್ಲದನ್ನು ಕೂಡ ಹಾಗೆ ತೋರಿಸ್ತಾ ಇದ್ದಾಳೆ. ಏನಂದರೆ ಟ್ರೈಪೋಡಲ್ಲಿ ಇಟ್ವಿ ಅಂದರೆ ಒಂದೇ ಸೈಡ್ ವಿಡಿಯೋ ಎಲ್ಲ ಬರ್ತಾ ಇರ್ತವೆ. ಹಾಗಾಗಿ ಎಲ್ಲ ಕಡೆಯೂ ಕೂಡ ತೋರ್ಸಮ್ಮ ಅಂತಂದರೆ ಈ ಥರ ತೋರಿಸಿದ್ದಾಳೆ. ಏನು ಅಂದ್ಕೊಬೇಡಿ ಫ್ರೆಂಡ್ಸ್, ಅದು ಏನಂದರೆ ಸ್ವಲ್ಪ ಗಾಳಿಗಂತ ಹೇಳಿ ಇಟ್ಟಿದ್ರು ಅಮ್ಮ, ಉಂಡೆ ಚಿಗ್ಲಿ ಅದೆಲ್ಲ ಕೂಡ. ಅದನ್ನೇ ಎಲ್ಲದರಲ್ಲೂ ತೋರಿಸ್ಬಿಟ್ಟಿದ್ದಾಳೆ ಅವಳು ವಿಡಿಯೋನ. ಜಸ್ಟ್ ಇವಾಗ ನೋಡ್ತಾ ಇದ್ದೀನಿ ವಾಯ್ಸ್ ಅವ್ರು ಕೊಡಬೇಕಾದ್ರೆ. ವಿಡಿಯೋ ಮಾಡಮ್ಮ ಅಂದರೆ ಈ ಥರ ಮಾಡ್ತಾಳೆ. ಮತ್ತು ಟ್ರೈಪೋಡಲ್ಲಿ ಇಕ್ಕೋಣ ಅಂದರೆ ಹೇಳಿದ್ನಲ್ಲ, ಒಂದೇ ಸೈಡ್ ಬರುತ್ತೆ ಅದು. ಎಲ್ಲ ಕಡೆಯೂ ಕೂಡ ನೀಟಾಗಿ ಬರಲ್ಲ, ಅದಕ್ಕಂತ ಕೈಯಲ್ಲಿ ಕೊಟ್ಟು ವಿಡಿಯೋ ಮಾಡು ಅಂತ ಹೇಳಿ ಕೊಟ್ಟಿದ್ದೀನಿ. ಹಾಗಾಗಿ ಈ ಥರ ಮಾಡ್ತಾ ಇದ್ದಾಳೆ. ಮತ್ತು ರೈಸು ಸಾಂಬಾರು ಒಂದೇ ಅಂದರೆ ತಿನ್ನೋದಕ್ಕೆ ಆಗಲ್ಲ. ಹಾಗಾಗಿ ಸ್ವಲ್ಪ ಹಪ್ಳನೂ ಕೂಡ ಇದ್ವು, ಅದನ್ನು ಕೂಡ ಕರೆದು ಕೊಟ್ಬಿಟ್ರೆ ತಿಂತಾರೆ ಅಂದ್ಬಿಟ್ಟು ನಾನೀಗ ಹಪ್ಳ ಕರೆಯೋದಕ್ಕೆ ಇಡ್ತಾ ಇದ್ದೀನಿ. ನನ್ನ ಮಗನಿಗಂತೂ ಏನಾದರೂ ಸೈಡ್ಸ್ ಬೇಕೇ ಬೇಕು. ರೈಸು ಸಾಂಬಾರು ಊಟ ಮಾಡ್ತಾ ಇದ್ದಾನೆ ಅಂದರೂ ಕೂಡ, ಮತ್ತು ಏನಾದರೂ ಮನೇಲಿ ರೈಸ್ ಐಟಮ್ ಮಾಡ್ತಾಯಿದ್ದೀವಿ ಅಂದರೂ ಕೂಡ ಅವನಿಗೆ ಏನಾದರೂ ಬೇಕೇ ಬೇಕು. ಹಾಗಾಗಿ ಹೆಂಗಿದ್ರು ಉದ್ದಿನ ಬೇಳೆದು ಹಪ್ಪಳ ಬರುತ್ತಲ್ಲ, ಅದನ್ನು ತೊಗೊಂಬಂದು ಇಟ್ಟಿದ್ದೆ. ಇವಾಗ ಅದನ್ನೇ ಕರೆದುಕೊಳ್ಳೋಣ. ಬರೀ ರೈಸು ಸಾಂಬಾರು ತಿನ್ನೋದಕ್ಕೂ ಒಂಥರ ಅನಿಸುತ್ತಲ್ಲ ನಮಗೂ ಕೂಡ. ಹಾಗಾಗಿ ಮತ್ತು ನಿನ್ನೆ ನೈಟ್ ಮಾಡಿರೋ ಹೋಳಿಗೆ ಹಾಗೆ ಅದವು. ಮತ್ತು ಹೋಳಿಗೆಗೆ ಇವತ್ತು ಮಾಡಬೇಕು ಕರ್ಗಡ್ಬು ಥರ. ಎಲೆ ಹೋಳಿಗೆ ಮಾಡಿದ್ದೆ ನಿನ್ನೆ, ಇವತ್ತು ಕರ್ಗಡ್ಬು ಮಾಡಬೇಕು. ಅಷ್ಟೊತ್ತಿಗೆ ಏನಾಯಿತು ಅಂದರೆ ನನ್ನ ಮಗನಿಗೆ ಸ್ವಲ್ಪ ಬಿದ್ದು ಕಾಲು ನೋವೆಲ್ಲ ಮಾಡ್ಕೊಂಡ. ನಿನ್ನೆ ಕಾಲು ನೋವು ಮಾಡ್ಕೊಂಬಿಟ್ಟ. ಹಾಗಾಗಿ ನಾನು ಜಾಸ್ತಿ ಮಾಡೋಕ್ಕೆ ಹೋಗಲಿಲ್ಲ. ಸ್ವಲ್ಪ ಎಲೆ ಹೋಳಿಗೆ ಮಾಡಿ ಒಂದು ಸ್ವಲ್ಪ ಬೇಳೆ ಬೆಲ್ಲ ಬೇಯಿಸಿರೋದೆಲ್ಲ ತೆಗ್ದಿಟ್ಟಿದ್ದೆ. ಅದನ್ನು ಬಿಸಿ ಮಾಡಿ ಹಾಗೆ ಇಟ್ಟರೆ ಏನೂ ಆಗೋಲ್ಲ. ಫ್ರಿಜ್ ಇಲ್ಲ ಅಂದರೂ ಕೂಡ ಕೆಡಲ್ಲ. ಬಿಸಿ ಮಾಡಿ ಒಲೆ ಮೇಲೆ ಇವಾಗ ನಾವು ಸಾಂಬಾರು ಅದೆಲ್ಲ ಹೆಂಗೆ ಬಿಸಿ ಮಾಡಿಕ್ತೀವೋ ಹಾಗೇ ಅದನ್ನು ಬೇಳೆ ಬೆಲ್ಲ ಬೇಯಿಸಿರೋದನ್ನು ತೆಗೆದು ಬಿಸಿ ಮಾಡಿ ಬೆಳಗ್ಗೆ ಒಂದು ಟೈಮ್ ಸಂಜೆ ಒಂದು ಟೈಮ್ ಬಿಸಿ ಮಾಡಿ ಇಕ್ಬಿಟ್ರೆ ನೀವು ಯಾವತ್ತು ಮಾಡ್ಕೊತೀರೋ ಅವತ್ತು ಮಾಡ್ಕೊಬೋದು, ಏನೂ ಹಾಳಾಗಲ್ಲ. ಹಾಗಾಗಿ ನಾನು ಇವತ್ತು ಮಾಡೋಣ ಅಂದ್ಬಿಟ್ಟು ನಿನ್ನೆ ಎಲ್ಲ ಬೇಳೆ ಬೇಯಿಸಿಕ್ಕಿದ್ದೆ, ಅದನ್ನೆಲ್ಲ ಬಿಸಿ ಮಾಡ್ಕೊಂಡೇ ಇದೆ. ಇವಾಗ ಮಾಡಬೇಕು, ಸಂಜೆ ಟೈಮಲ್ಲಿ ಮಾಡೋಣ ಅಂದ್ಬಿಟ್ಟು ಸುಮ್ಮನೆ ಇದ್ದೀನಿ. ಅಂದರೆ ಸ್ಕೂಲಿಗೆ ಹೋಗಿ ಬರೋಷ್ಟರಲ್ಲಿ ಮಾಡಿದರೆ ಅವರು ಕೂಡ ತಿಂತಾರೆ. ಇವಾಗಲೇ ಮಾಡಿದೆ ಅಂದರೆ ನನಗೆ ಮಕ್ಕಳಿಗೆ ಅಂದರೆ ಸ್ವಲ್ಪ ಬಿಸಿಯಾಗಿ ಕೊಡೋಣ ಅನ್ನೋದೊಂದು. ಆದರೂ ಹೋಳ್ಗೆನ ಬಿಸಿಯಾಗಿ ತಿನ್ನೋದಕ್ಕಾಗಲ್ಲ. ಇವಾಗ ಸ್ವಲ್ಪ ಕೆಲಸ ಇತ್ತಲ್ಲ, ಬೆಳಗ್ಗೆ ಅದನ್ನು ಕೂಡ ಮಾಡೋಕ್ಕಾಗಲ್ಲ. ಹಾಗಾಗಿ ಸಂಜೆ ಮಾಡಿದ್ರೆ ಆಯ್ತು ಅಂತ ಹೇಳಿ ನಾನು ಸುಮ್ಮನಾದೆ. ಇವಾಗ ಹಪ್ಳ ಕರಿತಾ ಇದ್ದೀನಿ. ನನ್ನ ಮಗಳಿಗೆ ಹಪ್ಳ ಅಂದರೆ ಸಖತ್ ಇಷ್ಟ. ಇವಾಗ ಕರಿತಾ ಇರ್ಬೇಕಂದ್ರೆ ಕೇಳ್ತಾ ಇಲ್ಲಮ್ಮ ಹಪ್ಳ ಆಯಿತಾ,
ಆಯಿತಾ ನಾನು ತಿಂತೀನಿ ಅಂತ ಕೇಳ್ತಾ ಇದ್ಲು. ಅದಕ್ಕೆಲ್ಲ ವೆಯ್ಟ್ ಮಾಡು, ಫಸ್ಟ್ ಹಪ್ಳ ಮಾಡಿ ಅಂದರೆ ಕರೆದಾದ್ಮೇಲೆ ನಾನು ನಿನಗೆ ಫಸ್ಟ್ ಕೊಡ್ತೀನಿ ಅಂತ ಹೇಳಿದ್ದೀನಿ. ಇದೆಲ್ಲ ಕೂಡ ಸ್ವಲ್ಪ ಗಜಿಬಿಜಿ ಇದೆ, ಯಾರು ಏನು ಅನ್ಕೋಬೇಡಿ. ಯಾಕಂದ್ರೆ ಬೆಳಗ್ಗೆ ಸ್ವಲ್ಪ ಲೇಟಾಗಿ ಎದ್ಬಿಟ್ಟೆ ಇವತ್ತು. ಡೈಲಿ ಒಂದು 4 ಗಂಟೆಗೆ ಎದ್ದು ಇವತ್ತು ಯಾಕೋ ಸಖತ್ ನಿದ್ದೆ ಬರ್ತಾಯಿತ್ತು ಅಂತ ಹೇಳ್ಬಿಟ್ಟು ಮಲ್ಕೊಂಬಿಟ್ಟೆ. ಒಂದು 6:30 ಏನೋ ಆಯಿತು. ಆವಾಗ ಎದ್ದು ಮತ್ತು ಇನ್ನೇನು ಮನೆಯಲ್ಲಿ ಅಂದರೆ ಹೊರಗಡೆ ನೀರು ಬಿಟ್ಟಿದ್ರಲ್ಲ, ಮನೆಗೆ ನೀರು ಎಷ್ಟು ಬೇಕಷ್ಟೆಲ್ಲ ತುಂಬಿಸ್ಕೊಂಡು ಕಸ ಗುಡಿಸ್ಕೊಂಡು ನೆಲ ಒರೆಸ್ಕೊಂಡು ಇದೆಲ್ಲ ಮಾಡೋಷ್ಟರಲ್ಲಿ ಟೈಮ್ ಕೂಡ ಆಗೋಯಿತು. ಹಂಗಾಗಿ ಬೆಳಗ್ಗೆನೇ ಮಾಡೋದಕ್ಕಾಗಲ್ಲ, ಸಂಜೆನೇ ಮಾಡಿದ್ರಾಯ್ತು ಅಂತ ಅಂದ್ಬಿಟ್ಟು ನಾನು ಸುಮ್ಮನಾದೆ. ಹಾಗೆ ತರಕಾರಿನ ಹೆಂಗೆ ಸ್ಟೋರ್ ಮಾಡೋದು ಫ್ರಿಜ್ ಇಲ್ದೇ ಹೆಂಗೆ ಸ್ಟೋರ್ ಮಾಡೋದು ಅಂತ ಕೇಳ್ತಾ ಇದ್ರಿ. ಏನಂದರೆ ನಾನು ಫ್ರಿಜ್ ಇಲ್ಲಲ್ಲ, ನಾನು ಹೆಂಗೆ ಮಾಡ್ತೀನಿ ಅಂದರೆ ಕೆಲವೊಂದಷ್ಟು ಇವಾಗ ಸೊಪ್ಪೇನ ತೊಗೊಂಬಂದೆ ಅಂದರೆ ಹಸಿ ಬಟ್ಟೆ ಇರುತ್ತಲ್ಲ, ಒದ್ದೆ ಬಟ್ಟೆ ಮಾಡಿ ಚೆನ್ನಾಗಿ ಅದನ್ನು ಕೊರೆ ಹಿಂಡಿ ಆ ಒದ್ದೆ ಬಟ್ಟೆನ ಸೊಪ್ಪಿನ ಮೇಲೆ ಹಾಕಿ ಇಟ್ಬಿಡ್ತೀನಿ ಕ್ಲೋಸ್ ಮಾಡಿ, ಆಯಿತಾ. ಹಂಗೆ ಮಾಡೋದ್ರಿಂದ ಸೊಪ್ಪು ಫ್ರೆಶ್ ಆಗಿರುತ್ತೆ. ಇನ್ನೊಂದು ಟೊಮೆಟೊ ಹಣ್ಣು ಇರುತ್ತಲ್ಲ, ನಾನು ಟೊಮೆಟೊನ ತರಬೇಕಾದ್ರೆ ಪೂರ್ತಿ ಹಣ್ಣಾಗಿರೋದನ್ನ ತರಲ್ಲ, ಸ್ವಲ್ಪ ಹಣ್ಣಾಗಿರೋದು, ಇನ್ನೂ ಒಂದು ಸ್ವಲ್ಪ ಕಾಯಿ ಇರೋದು, ಆಮೇಲೆ ಇನ್ನೂ ಪೂರ್ತಿ ಕಾಯಿ ಇರೋದು, ಈ ಥರ 3 ಸ್ಟೇಜಲ್ಲಿ ತರ್ತೀನಿ. ಇವಾಗ ಫಸ್ಟ್ ಹಣ್ಣಾಗಿರುತ್ತಲ್ಲ ಅದನ್ನು ಫಸ್ಟ್ ಉಪಯೋಗಿಸ್ಕೊಳ್ತೀನಿ. ಅದು ಹಣ್ಣನ್ನು ಉಪಯೋಗಿಸ್ಕೊಳ್ಳೋಷ್ಟರಲ್ಲಿ ಮಧ್ಯದ ಅಂದರೆ ಒಂದು ಸ್ವಲ್ಪ ಹಣ್ಣು ಒಂದು ಸ್ವಲ್ಪ ಕಾಯಿ ಇರುತ್ತಲ್ಲ ಅದು ಆಮೇಲೆ ಹಣ್ಣಾಗ್ತಾ ಹೋಗುತ್ತೆ. ಸೊ ಅದನ್ನು ಉಪಯೋಗಿಸೋ ಅಷ್ಟರಲ್ಲಿ ಮತ್ತೆ ಇನ್ನೂ ಒಂದು ಸ್ವಲ್ಪ ಕಾಯಿ ಇರೋ ತಂದಿರ್ತೀವಲ್ಲ ಅದು ಅವಾಗ ಹಣ್ಣಾಗ್ತಾ ಹೋಗುತ್ತೆ. ಆ ಥರ ತರೋದ್ರಿಂದ ನಿಮಗೆ ಟೊಮೊಟೊ ಹಣ್ಣು ಇರುತ್ತಲ್ಲ ಅದು ನಿಮಗೆ ತುಂಬ ದಿನ ಬಾಳಿಕೆ ಬರುತ್ತೆ. ನೀವು ಪೂರ್ತಿ ಹಣ್ಣಾಗಿರೋ ತೊಗೊಂಬಂದರೆ ಬೇಗ ಕೆಟ್ಟೋಗುತ್ತೆ, ಫ್ರಿಜ್ ಇರೋಲ್ಲ, ಬೇಗ ಹಾಳಾಗುತ್ತೆ. ಸೊ ಈ ಥರ ನಾನು ತರಕಾರಿ ಅಂದರೆ ಟೊಮೆಟೊ ಹಣ್ಣು ಎಕ್ಸಾಂಪಲ್ ನಾನು ಉಪಯೋಗಿಸೋದು. ಮತ್ತು ಈರುಳ್ಳಿ ಆದರೂ ಅಷ್ಟೇ, ಈರುಳ್ಳಿನ ನಾವು ಹಸಿಗಡ್ಡೆ ಎಲ್ಲ ತಂದಿರ್ತೀವಲ್ಲ, ಸೊ ಅದನ್ನು ಸ್ವಲ್ಪ ಗಾಳಿಗೆ ಹಾಕ್ಬಿಡ್ತೀನಿ, ನೆಲದ ಮೇಲೆ ಹಾಕ್ಬಿಡ್ತೀನಿ. ಅದು ಸ್ವಲ್ಪ ದಿವಸ ಹಂಗೆ ಬಿಟ್ಟು ಆಮೇಲೆ ನಾನು ತೆಗ್ದಿಟ್ಕೋತೀನಿ. ಅವಾಗ ಏನಾಗುತ್ತೆ ಅಂದರೆ ಗಾಳಿಗಿರೋದ್ರಿಂದ ಅದು ಬೇಗ ಹಾಳಾಗಲ್ಲ. ಇಲ್ಲ ಅಂದರೆ ನೀವು ನೋಡಿರ್ಬೋದು ಈರುಳ್ಳಿ ಬೇಗನೆ ಒಂಥರ ಮಧ್ಯದಲ್ಲೆಲ್ಲ ಕೊಳ್ತೋದಂಗೆಲ್ಲ ಆಗುತ್ತೆ. ಆ ಥರ ನೋಡ್ಕೋಬೇಕು. ಮತ್ತು ಬೆಳ್ಳುಳ್ಳಿ ಬಂದುಬಿಟ್ಟು ಒಂದು ಬೆಳ್ಳುಳ್ಳಿ ಗಡ್ಡೆ ಕೆಟ್ಟರೂ ಕೂಡ ಅದ್ರ ಜೊತೆ ಇರೋಂಥ ಬೆಳ್ಳುಳ್ಳಿ ಗಡ್ಡೆಗಳೆಲ್ಲ ಕೆಡ್ತಾವೆ. ಹಾಗಾಗಿ ಬೆಳ್ಳುಳ್ಳಿನ ಚೆಕ್ ಮಾಡ್ಕೊಳ್ತಾ ಇರಬೇಕು, ಅವಾಗವಾಗ ಚೆಕ್ ಮಾಡ್ಕೊಳ್ತಾ ಇರಬೇಕು. ಒಂದು ಸ್ವಲ್ಪ ಏನಾದ್ರು ಅದು ಕೆಟ್ಟೋದಂಗೆ ಇರುತ್ತಲ್ಲ ಒಂದೊಂದು, ಅದನ್ನೆಲ್ಲ ತೆಗ್ದುಬಿಡ್ಬೇಕು, ಅದನ್ನೇ ಬೇರೆ ಸಪ್ರೇಟ್ ಇಟ್ಕೋಬೇಕು. ಆ ಥರ ಮಾಡೋದ್ರಿಂದ ಅದನ್ನು ಕೂಡ ನಾವು ನೀಟಾಗಿ ಸ್ಟೋರ್ ಮಾಡ್ಕೋಬೋದು. ಯಾವುದೇ ತರಕಾರಿ ತಂದರೂ ಕೂಡ 1ರಿಂದ 2 ದಿನ ಇಲ್ಲ 3ನೇ ದಿನ ಅಷ್ಟೇ ಫ್ರೆಶ್ ಆಗಿರುತ್ತೆ, ಆಯಿತಾ. ಇನ್ನೂ ಜಾಸ್ತಿ ದಿನ ನಾವು ಹೊರಗಡೆ ಇಟ್ಕೋತೀವಿ ಅಂದರೂ ಕೂಡ ಆಗಲ್ಲ. ಹಾಗಾಗಿ ಎಷ್ಟು ಬೇಕು ಅಷ್ಟನ್ನು ಮಾತ್ರ ನಾನು ತೊಗೊಂಬಂದು ಸ್ಟೋರ್ ಮಾಡ್ಕೋತೀನಿ. ಅಂದರೆ ನೀವು ಕೇಳಿದ್ರಲ್ಲ ಅಂತ ಹೇಳ್ಬಿಟ್ಟು ಹೇಳಿದೆ. ದಯವಿಟ್ಟು ಏನಾದರೂ ಜಾಸ್ತಿ ಮಾತಾಡಿದರೆ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ನಾನು ಹೆಂಗೆ ಇಟ್ಕೋತೀನೋ ಅದನ್ನು ನಾನು ನಿಮಗೆ ಹೇಳಿದ್ದೀನಿ ಅಷ್ಟೇ. ಇವಾಗ ಹಪ್ಪಳ ಎಲ್ಲ ಕರೆದಿದ್ದಾಯಿತು. ಈಗ ಮಕ್ಕಳಿಗೆ ಊಟ ಮಾಡಿಸ್ಬೇಕು. ನನ್ನ ಮಗನಿಗೆ ಊಟಕ್ಕೆ ಹಾಕ್ಕೊಟ್ಟಿದ್ದೀನಿ, ಅವನು ಊಟ ಮಾಡ್ತಾನೆ. ಇವಳಂದರೆ ಸ್ವಲ್ಪ ಹಠ ಜಾಸ್ತಿ, ಬೇಗ ತಿನ್ನಲ್ಲ, ಟೈಮ್ ಹಿಡಿಸ್ತಾಳೆ. ಮತ್ತು ಅವಳು ಸ್ವಲ್ಪ ಲೇಟ್ ತಿನ್ನೋದು ಮಾತ್ರ ತುಂಬ ಲೇಟು. ಸ್ಕೂಲಲ್ಲೂ ಕೂಡ ಅದೇ ಕಂಪ್ಲೇಂಟು, ಎಲ್ರದ್ದು ಊಟ ಆಗಿದ್ರು ನಿನ್ನ ಮಗಳದ್ದು ಊಟ ಆಗಿರಲ್ಲಮ್ಮ ಅಂತ ಹೇಳ್ತಾರೆ ಮ್ಯಾಮು. ನನಗೂ ಹೇಳಿ ಸಾಕಾಗ್ಬಿಟ್ಟಿದೆ. ಬೇಗ ಊಟ ಮಾಡಬೇಕು ಭ್ರಮರ, ಬೇಗ ಊಟ ಮಾಡೋದು ಕಲಿ ಅಂದರೂ ಕೂಡ ಕೇಳಲ್ಲ. ಹಾಗಾಗಿ ನಾನು ಬೆಳಗ್ಗೆ ಟೈಮಲ್ಲಿ ನಾನೇ ಬೇಗ ತಿನ್ನಿಸ್ಬಿಡ್ತೀನಿ. ಇವಾಗ ಒಂದು 8:30 ಹಾಗೆ ನಾನು ಅವಳು ಟಿಫನ್ ಹಾಕಿ ಕೊಟ್ಟೆ ಅಂದರೆ 9 ಗಂಟೆ ಆದರೂ ಕೂಡ ಒಂದೊಂದ್ಸಲ ಟಿಫನ್ನೇ ಆಗಿರಲ್ಲ. ಒಂದು ಅರ್ಧ ಗಂಟೆ 3/4 ಗಂಟೆ ಬೇಕು ಅವಳು ತಿನ್ನೋದಕ್ಕೆ. ಹಾಗಾಗಿ ಸ್ವಲ್ಪ ಗದರಿಸಿ ಒಂದು ಸ್ವಲ್ಪ ನಾನೇ ಬೆಳಗ್ಗೆನೇ ಇವಾಗ ಟೈಮ್ ಆಗಿಬಿಟ್ಟಿತ್ತು ಅಂತೇಳಿ ಹಾಗೆ ಪೂಸಿ ಹೊಡೆದು ತಿನ್ನಿಸ್ತಾ ಇದ್ದೀನಿ. ಅಲ್ಲೂ ಕೂಡ ಹೇಳ್ತಾ ಇದ್ದೆ ಮ್ಯಾಮ್ಗೆ, ಮ್ಯಾಮ್ ನೀವೇ ಹೇಳಿ, ಯಾಕಂದರೆ ನಾನು ಹೇಳೋದನ್ನು ಕೇಳಲ್ಲ ಅಂತ ಹೇಳ್ತಾ ಇದ್ದೆ. ಮತ್ತು ಹಾಗೆ ಫ್ರೆಂಡ್ಸ್, ನಾನು ಗ್ಯಾಸ್ ಸ್ಟವ್ ಮೇಲೆಲ್ಲ ನೀವು ಇವಾಗ ನೋಡಿದ್ರಲ್ಲ, ನಾನು ರಂಗೋಲಿನೆಲ್ಲ ಹಾಕಿದ್ನಲ್ಲ, ಆ ರಂಗೋಲಿ ಸ್ಟೆನ್ಸಿಲ್ ಅಲ್ಲ, ಅದು ಒಂಥರ ಸ್ಕೆಚ್ ಪೆನ್ ಥರ ತೊಗೊಂಡಿದ್ದೀನಿ. ನಿಜವಾಗ್ಲೂ ತುಂಬಾ ವರ್ತ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿ ಕಾಣುತ್ತೆ. ನಿಮ್ಗೆ ಯಾವ ಡಿಸೈನ್ ಬೇಕಾದರೂ ನೀವು ಯಾವಾಗ ಬೇಕಾದರೂ ಹಾಕ್ಕೋಬೋದು. ಆದರೆ ಹೋಗೋದಿಲ್ಲ ಹೆಂಗೆ ಏನಂತ ಹೇಳ್ಬಿಟ್ಟು ವಿಡಿಯೋ ಕಂಟಿನ್ಯೂ ಆಗಿ ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ಅದ್ರ ಪ್ರಾಡಕ್ಟ್ ಲಿಂಕ್ ಬೇಕಂದರೆ ನಾನು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಆ ಪ್ರಾಡಕ್ಟ್ ಲಿಂಕ್ ಕೊಟ್ಟಿರ್ತೀನಿ. ಸೊ ನಿಜವಾಗ್ಲೂ ಬೈ ಮಾಡಿ ಅಂತ ಹೇಳ್ತೀನಿ. ಯಾಕಂದರೆ ದೇವ್ರ ಕೋಣೆಯಲ್ಲಿ ನಮಗೆ ಮೇನ್ ಚೆನ್ನಾಗಿ ಕಾಣಬೇಕಂತ ಹೆಣ್ಮಕ್ಳಿಗೆ ತುಂಬ ಆಸೆ ಇರುತ್ತೆ, ಲಕ್ಷಣವಾಗಿ ಕಾಣಬೇಕು ಅನ್ನೋದು. ರಂಗೋಲಿ ಬಿಟ್ವಿ ಅಂದರೆ ಅದರ ರಂಗೋಲಿ ಎಲ್ಲ ಹೊಂಟೋಗುತ್ತೆ, ಇಲ್ಲ ಚಾಕ್ ಪೀಸಲ್ಲಿ ಬರೀಬಾರ್ದು ಅಂತ ಹೇಳ್ತಾರೆ. ಬಟ್ ಇದನ್ನು ನೀವು ಯೂಸ್ ಮಾಡಿ ಡೆಫಿನೆಟ್ಲಿ ನೀವು ನಿಜವಾಗ್ಲೂ ಇಷ್ಟಪಡ್ತೀರಾ, ಮತ್ತು ನೀವು ಇನ್ನೊಬ್ಬರಿಗೂ ಕೂಡ ರೆಕಮೆಂಡ್ ಮಾಡ್ತೀರಾ. ಆ ಥರ ಇರೋವಂಥದ್ದು. ಆ ಪ್ರಾಡಕ್ಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಮಸ್ಟ್ ಬೈ
ಮತ್ತು ಶಾರ್ಟ್ ವಿಡಿಯೋದಲ್ಲೂ ಕೂಡ ಹಾಕಿರ್ತೀನಿ, ಒಂದು ಸಲ ನೀವು ಚೆಕ್ ಮಾಡಿ ಆಯಿತಾ. ನಾನು ಅದನ್ನು ಬರೆದು ಕೂಡ ತೋರಿಸಿದ್ದೀನಿ ವಿಡಿಯೋದಲ್ಲಿ, ಶಾರ್ಟ್ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ, ಅದನ್ನು ಒಂದು ಸಲ ಚೆಕ್ ಮಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ಥರ ವರ್ಕ್ ಆಗ್ತಿದೆ ಅಂತ. ನಿಜವಾಗ್ಲೂ ಏನಂತಾರೆ, ನಾನು ಅಂದ್ಕೊಂಡಿರಲಿಲ್ಲ ಈ ಥರ ಬರುತ್ತೆ ಇದು ಅಂತ ಹೇಳಿ. ಇದ್ರ ಲಿಂಕ್ನ ನಾನು ಕೊಟ್ಟಿರ್ತೀನಿ, ಪ್ರಾಡಕ್ಟ್ ಲಿಂಕ್ನ ನಾನು ಮಿಶೋದ ಶಾರ್ಟ್ ವಿಡಿಯೋದಲ್ಲೂ ಕೂಡ ನಾನು ಲಿಂಕ್ಸ್ ಕೊಟ್ಟಿರ್ತೀನಿ, ಹಾಗೆ ಲಾಂಗ್ ವಿಡಿಯೋದಲ್ಲೂ ಕೂಡ ಲಿಂಕ್ಸ್ ಕೊಟ್ಟಿರ್ತೀನಿ. ಮಸ್ಟ್ ಬೈ ಅಂತ ಹೇಳ್ತೀನಿ. ನಿಜವಾಗ್ಲೂ ನಮ್ಗೇನಂದ್ರೆ ಇಲ್ಲಿ ಅಡುಗೆ ರೂಮಲ್ಲಿ ಭ್ರಮರ ಬೀಳುತ್ತಮ್ಮ, ಒಂದು ನಿಮಿಷ ಅಲ್ಲಿ ಬಿದ್ದೋಗುತ್ತಿದ್ದು, ಟ್ರೈಪೋಡ್ ಸರಿ ಇಲ್ಲ ಅದಕ್ಕೆ. ಇದೇನಂದ್ರೆ ಅಡುಗೆ ರೂಮಲ್ಲಿ ಈ ಥರ ಬಿಡಿಸೋದಕ್ಕೆ ಮತ್ತು ದೇವ್ರ ಕೋಣೆಯಲ್ಲಿ ಬಿಡಿಸೋದಕ್ಕೆ ನಿಜವಾಗ್ಲೂ ಸಖತ್ ಯೂಸ್ ಆಗುತ್ತೆ. ನೀರು ಹಾಕಿ ನೀವು ಬಟ್ಟೆ ತೊಗೊಂಡು ಒರೆಸಿದ್ರು ಕೂಡ ಹೋಗಲ್ಲ, ನೀರು ಬಿದ್ದಾಗ ಒರೆಸಿದ್ರು ಕೂಡ ಹೋಗಲ್ಲ, ಕೈಯಿಂದ ನೀವು ಎಷ್ಟು ಇದು ಮಾಡಿದ್ರು ಹೋಗಲ್ಲ. ಅದು ಹೋಗ್ಬೇಕಂತಂದ್ರೆ ಸೋಪ್ ಹಚ್ಬಿಟ್ಟು ಪಾತ್ರೆ ತೊಳೆ ಸ್ಕ್ರಬ್ ಇರುತ್ತಲ್ಲ ಅದನ್ನು ತೊಗೊಂಡು ಸ್ವಲ್ಪ ಉಜ್ಜಿದ್ರೆ ಮಾತ್ರ ಹೋಗೋದು. ಇಲ್ಲ ಅಂದರೆ ನೀವು ಎಷ್ಟು ದಿನ ಬಿಟ್ಟರು ಕೂಡ ಹಾಗೆ ಇರುತ್ತೆ. ನಿಜವಾಗ್ಲೂ ನಂಗೆ ಸಖತ್ ಇಷ್ಟ ಆಯಿತು. ಹಿಂಗೆ ಬರುತ್ತೋ ಇಲ್ಲೋ, ಸುಮ್ಮನೆ ವಿಡಿಯೋದಲ್ಲಿ ಫೇಕ್ ಹೇಳ್ತಾರೇನೋ ಅಂತ ಅಂದ್ಕೊಳ್ತಾ ಇದ್ದೆ. ನಿಜವಾಗ್ಲೂ ವರ್ತ್ ಅಂತ ಅನಿಸ್ತು ನನಗೆ. ಮೇನ್ ಆಗಿ ನಾನು ತರಿಸ್ಕೊಂಡಿದ್ದು ಇಲ್ಲಿ ಗ್ಯಾಸ್ ಸ್ಟವ್ ಮೇಲೆ ಈ ಥರ ಡಿಸೈನ್ಸ್ ಹಾಕೋಣ ಚೆನ್ನಾಗಿ ಕಾಣುತ್ತೆ, ಮತ್ತು ಗ್ಯಾಸ್ ಪಕ್ಕದಲ್ಲಿ ಡಿಸೈನ್ಸ್ ಹಾಕೋಣ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ತರಿಸ್ಕೊಂಡೆ. ನೆಕ್ಸ್ಟ್ ಬಂದುಬಿಟ್ಟು ಅಲ್ಲಿ ದೇವ್ರ ಟೇಬಲ್ ಮೇಲೆ ನೀವು ನೋಡ್ತಾ ಇರ್ಬೋದು, ನಾವು ಪೂಜೆ ಮಾಡೋ ಟೈಮಲ್ಲಿ ರಂಗೋಲಿ ಹಾಕೋಣ ಅಂತ ತುಂಬ ಸಲ ಅನ್ಕೋತೀನಿ. ರಂಗೋಲಿ ಹಾಕಿದ್ಮೇಲೆ ಒಂದು ಸ್ವಲ್ಪ ಏನಾದರೂ ನೀವು ಅನ್ಕೊಂಡ್ಬಿಟ್ರೆ ಅಂದರೆ ಫುಲ್ ಹೊಂಟೋಗುತ್ತೆ, ಡಿಸೈನೇ ಕೆಟ್ಟೋಗುತ್ತೆ. ಮತ್ತು ಚಾಕ್ ಪೀಸಲ್ಲಿ ಬರೆಯೋಣ ಅಂದರೆ ಅಕಸ್ಮಾತ್ ನೀರು ಬಿತ್ತು. ಇವಾಗ ಸಂಜೆ ಟೈಮಲ್ಲಿ ನಾವು ಮತ್ತೆ ಧೂಳ ಎಲ್ಲ ಒರೆಸ್ಕೊಂಡು ದೀಪ ಹಚ್ತೀವಿ, ಆ ಟೈಮಲ್ಲಿ ಮತ್ತೆಲ್ಲ ಹೊರಟೋಗುತ್ತೆ, ಚೆನ್ನಾಗಿ ಕಾಣಲ್ಲ ಅನ್ನೋ ಕಾರಣಕ್ಕೆ ನಾನು ಹಾಕ್ತಾ ಇರಲಿಲ್ಲ. ಆದರೆ ಇದು ತೊಗೊಂಡಿದ್ದು ನಿಜವಾಗ್ಲೂ ಯೂಸ್ ಆಗುತ್ತೆ ಅಲ್ಲಿ ಬರೀಲಿಕ್ಕೆ ಅಂತಂದೆಲ್ಲ. ಟೇಬಲ್ ಮೇಲೆ ಆಗಿರ್ಬೋದು, ಇಲ್ಲ ನೀವು ಏನಾದರೂ ದೇವ್ರ ಕೋಣೆ ಇದ್ರೂ ಕೂಡ ದೇವ್ರ ಮುಂದೆ ಈ ಥರ ಬರಿಬೋದು, ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ. ಮೇನ್ ನಮ್ಮ ಒಂದು ಅಡುಗೆ ರೂಮು ಅಟ್ರಾಕ್ಷನ್ ಮಾಡ್ಕೊಳೋಕ್ಕೆ ಮೇನ್ ನಮಗೆ ಏನು ಗ್ಯಾಸ್ ಸ್ಟವ್ ಅದ್ರ ಮೇಲೆ ಬಂದಿರೋದ್ರಂತೂ ಮಸ್ತ್ ಕಾಣುತ್ತೆ. ನಿಜವಾಗ್ಲೂ ಸಖತ್ ಇಷ್ಟ ಆಯಿತು. ಇದಿಷ್ಟು 5 ಪೆನ್ ಕೊಟ್ಟಿದ್ದಾರೆ. ಸೊ ಇದು ಬಂದ್ಬಿಟ್ಟು 167 ರೂಪಾಯಿಗೆ 5. ಮಿಶೋದಲ್ಲಿ ತುಂಬ ವೆರೈಟಿ ಇದಾವು. 2 ಪೆನ್ ಸಿಗುತ್ತೆ, ಸಿಂಗಲ್ ಸಿಗುತ್ತೆ, ಮತ್ತು ಕಲರ್ ಇದರಲ್ಲೂ ಕೂಡ ವೆರೈಟಿ ಕಲರ್ಸ್ ಸಿಗುತ್ತೆ. ನೀವು ಕಲರ್ಸ್ ಬೇಕಾದ್ರೆ ಅದೆಲ್ಲ ಹಾಕ್ತೀನಿ ಅಂದ್ರೂ ಕೂಡ ಕಲರ್ಸು ಸಿಗುತ್ತೆ. ನನಗೆ ವೈಟ್ ಬೇಕು ಅಂತ ಹೇಳ್ಬಿಟ್ಟು ಹುಡುಕಿ ನಾನು ತೊಗೊಂಡಿದ್ದು. ಸೊ ಇದ್ರ ಲಿಂಕ್ ಕೊಟ್ಟಿರ್ತೀನಿ, ಒಂದ್ಸಲ ನೀವು ಹೋಗಿ ಚೆಕ್ ಮಾಡಿ ತೊಗೊಳ್ಳಿ, ತುಂಬ ಯೂಸ್ಫುಲ್ ಆಗುತ್ತೆ. ಓಕೆನಾ?